ಇವತ್ತು ಅದೊಂದು ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ಹೇಳ್ತೀವಲ್ಲ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಒಂದು ತಲುಪಿದ್ದೀವಿ. ಅಲ್ಲ, ನಾನು ಇವಾಗ ಅಂದ್ರೆ ಬರ್ತಾ ಉದ್ದಕ್ಕೂ ಅಲ್ಲಲ್ಲಿ ಒಂದಷ್ಟು ಬೂತ್ಗಳ ಹತ್ರ ನಿಲ್ಲಿಸ್ಕೊಂಡು ಮಾತಾಡಿದ್ದು ತುಂಬಾನೇ ಪಾಸಿಟಿವ್ ಆಗಿದೆ ಎಲ್ಲ ಕಡೆ. ಐ ಥಿಂಕ್ ಜನ ಈ ಸಲ ಮಂಡ್ಯದ ಜನ ಸ್ವಾಭಿಮಾನಕ್ಕೆ ಮತ ಹಾಕ್ತಾರೆ ಅನ್ನೋದು ನನ್ನ ಭರವಸೆ. ಕೆಲವು ಕಡೆ ಮತಯಂತ್ರ ಕೈ ಕೊಟ್ಟಿದೆ, ಪ್ರಾಬ್ಲಮ್ ಇದೆ ಅಂತ ಆ ತರ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದನ್ನು ನಾವು ಬಂದಂಗೆ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ. ಅದನ್ನ ಅಂದ್ರೆ ಜವಾಬ್ದಾರಿಯುತವಾಗಿ ತಗೊಂಡು ಅದನ್ನ ಡಿಸಿ ಆಫೀಸಲ್ಲಿ ಅವರು ನೋಡ್ಕೋಬೇಕು. ಎಲ್ಲರೂ ನಾನು ಖಂಡಿತ ಇದು ಇವತ್ತಂತ ಅಲ್ಲ, ನಾನು ಪ್ರತಿ ಸಲ ನಾನು ಎಲೆಕ್ಷನ್ ಇದ್ದಾಗ ನಾನು ನನ್ನ ಸೋಷಿಯಲ್ ಮೀಡಿಯಾ ಆಗಲಿ ಟಿವಿ ಮೂಲಕನಾಗಲಿ ಇದನ್ನೇ ಹೇಳ್ತೀನಿ. ಖಂಡಿತ ಎಲ್ಲರೂ ಬಂದು ಇದು ನಿಮ್ಮ ಒಂದು ಹಕ್ಕು, ಇದು ಒಂದು ಜವಾಬ್ದಾರಿ, ಇದನ್ನು ಯಾರು ಮರಿಬಾರದು. ಎಲ್ಲರೂ ಯಾರು ಇವತ್ತು ನಿಮ್ಗೆ ಒಂದು ಗಂಟೆನೋ 2 ಗಂಟೆನೋ ಆಗ್ಬೋದು ಸ್ವಲ್ಪ ದೂರ ಇರೋರಿಗೆ, ಆದ್ರೂ ಬಂದು ನೀವು ಖಂಡಿತ ವೋಟ್ ಹಾಕಬೇಕು. ಯಾಕಂದ್ರೆ ನಿಮ್ಮ ಒಂದು ಊರಾಗಲಿ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಆಗಲಿ, ನಿಮ್ಮ ಜಿಲ್ಲೆ ಆಗಲಿ, ನಿಮ್ಮ ದೇಶ ಆಗಲಿ, ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ, ಈ ಒಂದು ವೋಟಲ್ಲಿದೆ. ಹೌದು, ಫಸ್ಟ್ ಟೈಮ್ ನಾನು ವೋಟ್ ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ಒಂದು ಫಸ್ಟ್ ಟೈಮ್ ಅಂತ ಹೇಳಬೇಕು. ಬಟ್ ದೇರ್ ಇಸ್ ಆಲ್ವೇಸ್ ಅ ಫಸ್ಟ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತಾರಲ್ಲ, ಹಾಗಾಗಿ ಪಾಲಿಟಿಕ್ಸ್ ಅಲ್ಲಿ ಯಾವಾಗ ಏನೇನಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಇದನ್ನ ನಾನು ನಿರೀಕ್ಷೆ ಮಾಡಿರ್ಲಿಲ್ವಲ್ಲ ಯಾವತ್ತು ಈ ತರ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದು ನನ್ನ ಅವರಲ್ಲಿ ಅವ್ರ ಸಂಬಂಧಿಕರಲ್ವಾ, ಅಣ್ಣ ತಮ್ಮ ಅವರು. ಸೊ ಹಾಗಾಗಿ ಅಂಬರೀಷ್ ಅವರು ಯಾವತ್ತು ಪಕ್ಷ ನೋಡಿಕೊಂಡು ಏನು ಆ ಥರ ಡಿಫ್ರೆನ್ಸಸ್ ಮಾಡಿಲ್ಲ. ಅವರು ಎಲ್ಲ ಪಕ್ಷದವ್ರ ಜೊತೆಲೂ ಚೆನ್ನಾಗಿದ್ದಾರೆ. ಹಾಗೆ ನಾನೀಗ ಪಕ್ಷೇತರ ಅಭ್ಯರ್ಥಿ, ಎಲ್ಲ ಪಕ್ಷದವರು ನನಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಆಸೆ ನಂಬಿಕೆ ನನಗಿದೆ. ಇನ್ನೇನು ಎಲೆಕ್ಷನ್ ಮುಗೀತಲ್ಲ, ಇನ್ನು ಆ ಮಾತುಗಳು ಯಾಕೆ ನಮಗೆ? ಅವ್ರು ಆಯ್ತು ಒಂಥರ ನಾನು ಮೊನ್ನೆನೆ 16 ದಿನ ಹೇಳಿದ್ನಲ್ಲ, ಒಂಥರ ವಾತಾವರಣ ಎಲ್ಲ ತುಂಬಾ ಒಂಥರ ಕೊಳಕು ಮಾಡಿ ಆಯ್ತು ಮಳೆ ಬರ್ಲಿ ಅಂತ. ನಿನ್ನೆನೆ ಮಳೆ ಬಂತು. ಸೊ ಎಲ್ಲ ಒಂಥರ ಮಂಡ್ಯದಲ್ಲಿ ಮಳೆ ಬಂತು, ಎಲ್ಲ ಸ್ವಲ್ಪ ವಾಶ್ ಔಟ್ ಆಗಿದೆ. ಇವತ್ತಿಂದ ಎಲ್ಲ ಒಳ್ಳೆ ದಿನಗಳು ಸ್ಟಾರ್ಟ್ ಆಗಬೇಕು ಮಂಡ್ಯಕ್ಕೆ ಅಂತ ನಾನು ಪೂಜಿಸ್ತೀನಿ. ಕೆಟ್ಟದೇನಿದೆ ಅದೆಲ್ಲ ವಾಶ್ ಔಟ್ ಆಯ್ತು, ಒಳ್ಳೇದು ಮಾತ್ರ ಉಳಿಯುತ್ತೆ ಮಂಡ್ಯದಲ್ಲಿ, ಅದು ನನ್ನ ಭರವಸೆ. ಎಲೆಕ್ಟೋರಲ್ ಆಫೀಸರ್ಸ್ ಖಂಡಿತ ಅವ್ರ ಡ್ಯೂಟಿ ಅವ್ರು ಮಾಡೇ ಇರ್ತಾರೆ. ಆದ್ರೂ ಒಂದಷ್ಟು ಕಡೆ ಇದು ಈ ದಬ್ಬಾಳಿಕೆ, ಗೂಂಡಾಗಿರಿ ಒಂದಷ್ಟು ಕಡೆ ಆಫೀಸರ್ಸ್ ಜೊತೆಯಲ್ಲಿ ಇದು ಮಾಡ್ಕೊಂಡು ಮಾಡ್ತಾರೆ. ಅದನ್ನ ಎಷ್ಟೇ ಮಾಡಿದ್ರು ಒಂದಷ್ಟು ನಾವು ತಡೆಯೋಕ್ಕೂ ಆಗಲ್ಲ. ಬಟ್ ಇಟ್ಸ್ ಓಕೆ. ಐ ಥಿಂಕ್ ಆನ್ ದ ಹೋಲ್ ಅನ್ಯಾಯ ಆಗಲ್ಲ ಅನ್ನೋದು ನನ್ನ ನಂಬಿಕೆ. ಏನಾದ್ರೂ ಒಂದು ಟ್ಯಾಂಪರಿಂಗ್ ಮಾಡೇ ಇರ್ತಾರೆ 100%. ಅವರು ಈವರೆಗೂ ಮಾಡಿರೋ ಒಂದು ಸ್ಟ್ರಾಟಜೀಸ್ ನೋಡಿದ್ರೆ ಎಲ್ಲಾನು ಅವರು ಮಾಡಿರೋದು. ಈಗ ನೋಡಿ, ನಾನೇ ಫಸ್ಟ್ ಟೈಮ್ ಹೋಗಿ ನಾನೇ ಒಂದು 5 ನಿಮಿಷ ತಗೊಂಡೆ ನಾನು ಎಲ್ಲಿದ್ದೀನಿ ಅಂತ EVM ಮಷೀನ್ ನೋಡೋಕೆ. ಯಾಕಂದ್ರೆ ಬೈ ಮಿಸ್ಟೇಕ್ ಏನು ಆಗಬಾರ್ದು ಅನ್ನೋ ರೀತಿಯಲ್ಲಿ ಆ ತರ ಮಾಡಿದ್ದಾರೆ ಎಲ್ಲ ಕಡೆ. ಅವ್ರದ್ದು ಒಂದು ಸ್ಟ್ರಾಟಜಿನಾದ್ರೂ ಸ್ಟ್ರೇಟ್ ಫಾರ್ವರ್ಡ್ ಇದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೆ ಹೋಲ್ ಹಾರ್ಟೆಡ್ ಆಗಿ. ಎಲ್ಲಾನು ಬ್ಯಾಕ್ ಹ್ಯಾಂಡೆಡ್ ಮೆಥಡ್, ಎಲ್ಲಾನು ಒಂಥರ ನೆಗೆಟಿವ್ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಜನ ಇದಾರಲ್ಲ, ಅವ್ರೇನು ಫೂಲ್ಸ್ ಆಗಲ್ಲ. ಮತದಾರರು ನನಗಿಂತ ತುಂಬಾನೇ ತಿಳುವಳಿಕೆ ಇಟ್ಕೊಂಡು ತುಂಬಾ ಬುದ್ಧಿವಂತರಿದ್ದಾರೆ ಬಿಡಿ. ಅದು ಮಂಡ್ಯದ ಮತದಾರರು ಈ ಬಾರಿ ಮೋಸ ಹೋಗಲ್ಲ.